ಕಾರ್ಮಿಕರಿಗೆ ಮಾಸಿಕ ₹36,000 ವೈಜ್ಞಾನಿಕ ಕನಿಷ್ಠ ವೇತನ, ಕಾರ್ಮಿಕ ಸಂಹಿತೆಗಳಿಗೆ ಕರ್ನಾಟಕ ತಿದ್ದುಪಡಿ ಹಾಗೂ ಕಾಯಮೇತರ ಕಾರ್ಮಿಕರ ಕಾಯಂಗೆ ಶಾಸನಕ್ಕಾಗಿ ಒತ್ತಾಯಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ವತಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಗಾಂಧಿ ಮೈದಾನದಿಂದ ಜಿಲ್ಲಾಡಳಿತ ಭವನದವರೆಗೆ ಮೆರವಣಿಗೆ ಸಾಗಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದರು. ಗುಲಾಮಗಿರಿಗೆ ತಳ್ಳುತ್ತಿರುವ 4 ಸಂಹಿತೆಗಳು ಬೇಡವೇ ಬೇಡ. ಮಾರಕವಾಗಿರುವ 4 ಸಂಹಿತೆಗಳು ಬೇಡವೇ ಬೇಡ. ನಡೆಯುವ ಹೋರಾಟಕ್ಕೆ ಜಯವಾಗಲಿ. ಕಾರ್ಮಿಕರಿಗೂ ವೈಜ್ಞಾನಿಕ ಕನಿಷ್ಠ ವೇತನ 36,000 ಜಾರಿಯಾಗಲಿ. ಅಸಂಘಟಿತ ಕಾರ್ಮಿಕರಿಗೆ ವೈಜ್ಞಾನಿಕ ಕನಿಷ್ಠ ವೇತನ 36,000 ಜಾರಿಯಾಗಲಿ. ಕಾರ್ಮಿಕರಿಗೆ ಮಾರಕವಾಗಿರುವ 4 ಸಂಹಿತೆಗಳು ಬೇಡವೇ ಬೇಡ. ಕಾರ್ಮಿಕರನ್ನು ನವ ಗುಲಾಮಗಿರಿಗೆ ತಳ್ಳುವ 4 ಸಂಹಿತೆಗಳನ್ನು ಜಾರಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಅಂಬಾನಿಯ ಅದಾನಿಯ ಪಾದ ಸೇವಕರಾದ ನರೇಂದ್ರ ಮೋದಿ ಕೂಟಕ್ಕೆ ಧಿಕ್ಕಾರ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ PR ಭರತ್, ರಾಜ್ಯದ 99 ಅಧಿಸೂಚಿತ ಉದ್ದಿಮೆಗಳಲ್ಲಿ ದುಡಿಯುತ್ತಿರುವ ಕಾರ್ಮಿಕರ ಕನಿಷ್ಠ ವೇತನವನ್ನು ಸರಾಸರಿ %60 ಹೆಚ್ಚಿಸಿ ಕರ್ನಾಟಕ ಸರ್ಕಾರ ಅಧಿಸೂಚನೆ ಹೊರಡಿಸಿರುವುದು ಸ್ವಾಗತಾರ್ಹ. ಆದರೆ ಹೆಚ್ಚಳ ಮಾಡಿರುವ ವೇತನವು ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದ ಮಾನದಂಡಗಳಿಗೆ ಪೂರಕವಾಗಿಲ್ಲ. ಇಂದಿನ ಬೆಲೆ ಏರಿಕೆಗೆ ತಕ್ಕಂತೆ 36,000 ಕನಿಷ್ಠ ವೇತನ ನೀಡಬೇಕೆಂಬುದು ಸಿಐಟಿಯು ಆಗ್ರಹವಾಗಿದೆ. ಅಂಗನವಾಡಿ, ಬಿಸಿಯೂಟ ನೌಕರರು, ಆಶಾ ಕಾರ್ಯಕರ್ತೆಯರನ್ನು ಕನಿಷ್ಠ ವೇತನದ ಪರಿಧಿಗೆ ತರಬೇಕೆಂದು ಒತ್ತಾಯಿಸಿದರು. ಬೇಡಿಕೆಗಳು ಈಡೇರದಿದ್ದಲ್ಲಿ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಭರತ್ ಎಚ್ಚರಿಸಿದರು. ಕರ್ನಾಟಕ ರಾಜ್ಯದಾದ್ಯಂತ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಿಐಟಿಯುನ ನೇತೃತ್ವದ ಒಳಗಡೆ ಇವತ್ತು 30ನೇ ತಾರೀಕು ಎಲ್ಲ ರಾಜ್ಯದ ಮುಖ್ಯ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆಯನ್ನು ಮಾಡಬೇಕು ಅನ್ನತಕ್ಕಂಥ ರೀತಿಯ ತೀರ್ಮಾನ ಇತ್ತು. ಆದರೆ ಸರ್ಕಾರ ಎಚ್ಚೆತ್ತು ಇವತ್ತು ಕನಿಷ್ಠ ವೇತನವನ್ನು 22ನೇ ತಾರೀಕು ಕನಿಷ್ಠ ವೇತನದ ಪರಿಷ್ಕರಣೆಯನ್ನು 60%ಗೆ ಏರಿಸಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ಸಿಐಟಿಯುನ ಬೇಡಿಕೆ ಇರತಕ್ಕಂಥದ್ದು ಒಂದು ವೈಜ್ಞಾನಿಕವಾಗಿರತಕ್ಕಂಥ ರೀತಿಯ ಕನಿಷ್ಠ ವೇತನ, ಅಂದರೆ 36,000 ಕನಿಷ್ಠ ವೇತನ ಬೇಕು ಅಂತೇಳಿ. ವೈಜ್ಞಾನಿಕವಾಗಿ ಅಂತ ಹೇಳಿದ್ರೆ ಒಬ್ಬ ಕಾರ್ಮಿಕ ತನ್ನ ಕುಟುಂಬವನ್ನು ಇವತ್ತಿನ ಬೆಲೆ ಏರಿಕೆಗೆ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ, ಅವನ ಬದುಕು ನಡೆಸಬೇಕು ಅಂತ ಹೇಳಿದ್ರೆ ಕನಿಷ್ಠ ವೈಜ್ಞಾನಿಕವಾಗಿರ್ತಕ್ಕಂಥ 36,000 ಕನಿಷ್ಠ ವೇತನ ಬೇಕು ಅಂತೇಳಿ ಸರ್ಕಾರ ಇವತ್ತು ನಿಗದಿಪಡಿಸಿರತಕ್ಕಂಥ 60% ಅಲ್ಲ, ಸುಪ್ರೀಂ ಕೋರ್ಟಿನ ಮಾರ್ಗದರ್ಶನ ಇದೆ ರಾಜ್ಯ ಸರ್ಕಾರಕ್ಕೆ, ಹೈಕೋರ್ಟಿನ ಮಾರ್ಗದರ್ಶನ ಇದೆ. ಆ ಎರಡು ಮಾರ್ಗದರ್ಶನವನ್ನು ಕೂಡ ರಾಜ್ಯ ಸರ್ಕಾರ ಉಲ್ಲಂಘನೆ ಮಾಡಿದೆ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಒಂದು, ರಾಜ್ಯ ಸರ್ಕಾರ ಇವತ್ತೇನೋ 60% ಕನಿಷ್ಠ ವೇತನವನ್ನು ಏರಿಕೆ ಮಾಡಿರ್ತಕ್ಕಂಥದ್ದನ್ನು ಸಿಐಟಿಯು ಕೊಡಗು ಜಿಲ್ಲಾ ಸಮಿತಿ ಸ್ವಾಗತಿಸುತ್ತದೆ ಮತ್ತು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳೋದ್ರ ಜೊತೆಯಲ್ಲೇ ಇವತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಕನಿಷ್ಠ ವೇತನ ಬೇಕು ಅನ್ನತಕ್ಕಂಥ ಭಾಳ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆಯ ಮೇಲೆ ಇವತ್ತು ನಾವು ಜಿಲ್ಲಾಧಿಕಾರಿಗೆ, ಮುಖ್ಯಮಂತ್ರಿಯವರಿಗೆ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಅದು ಮಾತ್ರ ಅಲ್ಲ, ಇವತ್ತು ವೇತನ ಪರಿಷ್ಕರಣೆ ಮಾಡತಕ್ಕಂಥ ಸಂದರ್ಭದ ಒಳಗಡೆ ಕೊಡಗು ಜಿಲ್ಲೆಯ ಭಾಳ ಪ್ರಮುಖವಾಗಿರ್ತಕ್ಕಂಥ ಪ್ಲಾಂಟೇಷನ್ ರಂಗದ ಒಳಗಡೆ ಇರತಕ್ಕಂಥ ಕಾರ್ಮಿಕರನ್ನು ಅದರಲ್ಲಿ ಸೇರ್ಪಡೆ ಮಾಡಲಿಲ್ಲ ಅನ್ನತಕ್ಕಂಥದ್ದು, ಅದು ಸೇರ್ಪಡೆ ಆಗಬೇಕು ಅನ್ನತಕ್ಕಂಥದ್ದು ಮಾತ್ರ ಅಲ್ಲ, ಇವತ್ತು ಏನೋ ಅಂಗನವಾಡಿ ನೌಕರರು ಸ್ಕೀಮ್ ನೌಕರರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂಥಾಗ ಒಂದು ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಮಹಿಳೆಯರು ಇವತ್ತು ರಾಜ್ಯದ ಒಳಗಡೆ ಇದ್ದಾರೆ, ಜಿಲ್ಲೆಯ ಒಳಗಡೆ ಇದ್ದಾರೆ. ಅಂಗನವಾಡಿ ನೌಕರರು ಇರ್ಬೋದು, ಬಿಸಿ ಊಟ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು. ನಾವಿವತ್ತು ಹೇಳ್ತಾ ಇರತಕ್ಕಂಥದ್ದು ಅವರನ್ನು ಕನಿಷ್ಠ ವೇತನದ ಪರಿಧಿಗೆ ತರುವುದರ ಮುಖಾಂತರ ಅವರಿಗೂ ಕೂಡ ಕನಿಷ್ಠ ವೇತನವನ್ನು ಕೊಡಬೇಕು ಅನ್ನತಕ್ಕಂಥ ಬೇಡಿಕೆ ಇದೆ. ಅವರನ್ನು ಕನಿಷ್ಠ ವೇತನದ ಪರಿಧಿಗೆ ತರಬೇಕು ಅನ್ನತಕ್ಕಂಥ ಒಂದು ಬೇಡಿಕೆಯ ಜೊತೆಯಲ್ಲೇ ಇವತ್ತು ಕಾರ್ಮಿಕರಿಗೆ ಅತ್ಯಂತ ದೊಡ್ಡ ರೀತಿಯ ಅಪಾಯಕಾರಿಯಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ತಂದಿರತಕ್ಕಂತಹ ಏನು 4 ಸಂಹಿತೆಗಳೇನಿದೆ ಅದು ಕಾರ್ಮಿಕರಿಗೆ ಮುಂದೆ ದೊಡ್ಡ ರೀತಿಯ ಅನಾಹುತಕ್ಕೆ ಕಾರಣ ಆಗ್ತದೆ. ಅದರಿಂದ ಕೇಂದ್ರ ಸರ್ಕಾರ ತಂದಿರತಕ್ಕಂತಹ 4 ಸಂಹಿತೆಗಳೇನಿದೆ ಅದು ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಜಾರಿ ಮಾಡಬಾರ್ದು ಅನ್ನತಕ್ಕಂತಹ ಬಹಳ ಪ್ರಮುಖವಾಗಿರತಕ್ಕಂಥ 4-5 ಬೇಡಿಕೆಗಳನ್ನು ಇಟ್ಟು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಮನವಿಯನ್ನು ಕೊಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ AC ಸಾಬು, ಮುಖಂಡರಾದ ಮಹದೇವ್, KK ಹರಿದಾಸ್, ಶಾಜಿ ರಮೇಶ್, ಜಮುನಾ, ಮಂಜು, ND ಕುಟ್ಟಪ್ಪನ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.